गुरुर्ब्रह्मा गुरुर्विष्णु गुरुर्देवो महेश्वरः गुरु साक्षात् परब्रह्म तस्मै ಶ್ರೀ ಗುರವೇ ನಮಃ. ಶ್ರೋತ್ರಿಯ ಬ್ರಹ್ಮನಿಷ್ಠರಾದಂಥ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ ಹಾಗೂ ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ, ಸದ್ಗುರು ಮಾರ್ತಂಡ ಸಾಬಯ ಸದ್ಗುರುಗಳ ಪಾದಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಒಂಬತ್ತನೆಯ ಪದ ಯಾವುದು ಅಂದ್ರೆ, ನಿಜಗುಣರು ರಚಿಸಿದಂಥ ಕೈವಲ್ಯ ಪದ್ಧತಿ ಒಳಗೆ ನೀತಿ ಕ್ರಿಯಾಚರ್ಯ ಸ್ಥಳದ ಇವತ್ತಿನ ಆಧಾರದ ವಿಷಯ ಒಂಬತ್ತನೆಯ ಪದ. ಯಾಕಂತಂದ್ರೆ ಜೀವ ಸಂಬಂಧಿಸಿ ಶಿವಕಾರುಣ್ಯ ಸ್ಥಳದಲ್ಲಿ ಶಿವನ ಒಂದು ಕೃಪೆಯನ್ನು ತೆಗೆದುಕೊಳ್ಳುವಂಥದ್ದು, ಜೀವ ಸಂಬೋಧನದಲ್ಲಿ ಜೀವನಿಗೆ ಮೋಹವನ್ನು ಬಿಡುವಂತ ಹೇಳುವಂಥದ್ದು. ಆಮೇಲೆ ನೀತಿ ಕ್ರಿಯಾಚರ್ಯ ಸ್ಥಳದಲ್ಲಿ ಕೂಡ ನೀತಿಯಿಂದ ನಡ್ಕೋ ಅನ್ನುವಂಥದ್ದು. ಯಾಕಂದರೆ ನೀತಿಯಿಂದ ನಡ್ಕೊಂಡಾಗ ಭಗವಂತನೆಡೆಗೆ ಹೋಗೋಕ್ಕೆ ಸಾಧ್ಯ ಆಗ್ತದಂತ ಹೇಳಿ ನೀತಿ ಕ್ರಿಯಾ ಅಂತ ಹೇಳುವಂಥದ್ದು. ಈ ನೀತಿ ಕ್ರಿಯಾಚರ್ಯ ಸ್ಥಳದಲ್ಲಿ ಒಂಬತ್ತನೆಯ ಪದ ನಿಜಗುಣರು ಬರ್ಕೊಂಡು ಬಂದಿದ್ದಾರೆ. ಈ ಒಂಬತ್ತನೆಯ ಒಂದು ಪದದಲ್ಲಿ ಕೂಡ ಮನುಜ ನಿನಗಾದ ನೋವಿಗೆ ಚಿಂತಿಸುವರೆ ಮುನ್ನಿನವರಿಗಾದ ಬಾಧೆಯ ನೋಡಲು. ಯಾಕಂದ್ರೆ ಮನುಜ ನಿನಗಾದಂಥ ನೋವು ಎಷ್ಟದು, ಹಿಂದೆ ಕೂಡ ಎಂತೆಂಥ ಒಂದು ಮಹಾತ್ಮರಿಗೂ ಕೂಡ ಹಲವಾರು ದುಃಖಗಳ ಅದಾವ. ಅದಕ್ಕೆ ನಿನಗಾದ ಬಾಧೆಯನ್ನು ನನಗೆ ಕಷ್ಟ ಆಯಿತು, ನೋವಾಯಿತು ಅಂತ ನೀನು ಅಂದ್ಕೊಂಡಿರ್ಬೋದು. ಆದರೆ ಹಿಂದೆ ಕೂಡ ಹಲವಾರು ಬಾಧೆಗಳನ್ನು ಅನುಭವಿಸಿದಂಥ ಒಂದು ಮಹಿಮಾ ಪುರುಷರು ಕೂಡ ಅನುಭವಿಸಿದಾರಪ್ಪ ಅಂತ ಹೇಳುವಂಥ ವಿಚಾರದಲ್ಲಿ ಈಗ ನಾಲ್ಕನೇ ನುಡಿಯಲ್ಲಿ ಬಲಿ ಹರಿಶ್ಚಂದ್ರರಿಗಾದ ಪಾಡನು, ನಹುಷ ನಳರಿಗಾದ ಉಪಹತಿಯನು, ಸಗರ ಕುಲ ಕಾರ್ತ್ಯ ವೀರರಿಗಾದ ನಾಶವನು, ಅತಿ ಬಲ ಪಾಂಡವರಿಗಾದ ಅಳಲು ನೋಡಲು ಅನ್ನುವಂಥ ವಿಚಾರವನ್ನು ಕಾರ್ತ್ಯವೀರ್ಯ ಇದು ಕಾರ್ತ್ಯವೀರ್ಯ ಹೇಳಿದಲ್ಲ ನಿನ್ನೆ ಪರಶುರಾಮಂದು. ಕಾರ್ತ್ಯವೀರ್ಯ ಅಂತಂದ್ರೆ ಕೂಡ ಯಾವ ರೀತಿ ಅಂತಂದ್ರೆ ಒಬ್ಬ ಆತ ರಾಜ ಇರ್ತಾನೆ ಕಾರ್ತ್ಯವೀರ್ಯ ಅಂತ ಹೇಳ್ಬಿಟ್ಟು. ಆತ ತನ್ನ ಸೈನ್ಯವನ್ನು ತಗೊಂಡು ಅರಣ್ಯಕ್ಕೆ ಬೇಟೆಗೆ ಹೋದ. ಆ ಸಾಯಂಕಾಲ ಆಗ್ಲಕತ್ತಿತ್ತು. ಏನು ಮಾಡ್ಬೇಕಪ್ಪ, ಸಾಯಂಕಾಲ ಆಕತ್ತಲ್ಲ, ಎಲ್ಲ ಸೈನ್ಯನ ಕರ್ಕೊಂಡು ಬಂದಿದ್ದೀನಿ, ಸಾಯಂಕಾಲ ಆಗಕತ್ತೆ. ಯಾಕಂದ್ರೆ ಕಾರ್ತ್ಯವೀರ್ಯ ಕಾರ್ತ್ಯವೀರ್ಯ ಅರ್ಜುನಿಗಾದ ಅಲ್ಲ, ಕಾರ್ತ್ಯವೀರ್ಯನಿಗಾದ ಅಂತ ಹೇಳ್ತಾರೆ ಅವರು. ಈತ ರಾಜ ಇರ್ತಾನ. ಆಮೇಲೆ ಸಾಯಂಕಾಲ ಆಗ್ತದೆ. ಆವಾಗ ಅರಣ್ಯದಲ್ಲಿ ಏನು ಅಂತಂದ್ರೆ ಜಮದಗ್ನಿ ಒಂದು ಕುಟೀರ ಇರ್ತದೆ. ಆ ಜಮದಗ್ನಿ ಕುಟೀರಕ್ಕೆ ಬರ್ತಾನ. ಅಲ್ಲಿ ಯಾಕಂತಂದ್ರೆ ಅಲ್ಲಿ ಋಷಿಯು ಯಾಕಂತಂದ್ರೆ ಆತ ಏನಂತಾನ, ರಾಜ್ಯವನ್ನು ಆಳುವಂತಹ ಒಬ್ಬ ರಾಜ ಬಂದಿದ್ದಾನ ಅಂತ ಹೇಳ್ಬಿಟ್ಟು ಅವನು ತನ್ನ ಪ್ರೇಮ ಪೂರ್ವಕವಾಗಿ ಅಂದರೆ ಭಾಳ ಪ್ರೀತಿಯಿಂದ ಬರಮಾಡಿಕೊಂಡ. ಯಾರು? ಋಷಿ ಜಮದಗ್ನಿ. ಆಮೇಲೆ ತನ್ನಲ್ಲಿ ಇರ್ತಕ್ಕಂಥ ಕಾಮಧೇನು ಇತ್ತು ಆತನ ಬಳಿ. ಅದನ್ನು ಕರೆದು ಆ ರಾಜನಿಗೆ ಮತ್ತು ಸೈನಿಕರಿಗೆಲ್ಲರಿಗೆ ಉತ್ತಮವಾದ ಭೋಜನವನ್ನು ಸಿದ್ಧಪಡಿಸುವಂತ ಹೇಳಿದ. ಎಲ್ಲರಿಗೆ ಸಾಕಾಗುವಷ್ಟು ಉತ್ತಮವಾದಂಥ ಊಟ ಏರ್ಪಾಡನ್ನು ಇದು ಕಾಮಧೇನು ಮಾಡಿತು. ಆಮೇಲೆ ರಾಜನಿಗೆ ಭಾಳ ವಿಚಿತ್ರ ಆಗ್ತದೆ, ಇಂಥ ಕಾಡಿನಲ್ಲಿ ಇದ್ದುಕೊಂಡು ಇಂಥ ಒಂದು ಭೋಜನವನ್ನು ತಯಾರು ಮಾಡಿಬಿಟ್ಟದ ಅಂತಂದ್ರೆ. ಯಾಕಂತಂದ್ರೆ ಎಷ್ಟು ಒಂದು ಸ್ವಲ್ಪ ಟೈಮ್ನಲ್ಲೇ, ಭಾಳ ಟೈಮ್ ತೊಗೊಂಡಿಲ್ಲ, ಒಂದು ಅರೆಗಳಿಗೆಯಲ್ಲಿ ಎಲ್ಲ ಭೋಜನ ರೆಡಿಯಾಗಿಬಿಡ್ತು. ಅದು ಏನಿರ್ಬೋದು, ಎಷ್ಟು ಒಂದು ಉತ್ತಮವಾದಂಥ ಭೋಜನವನ್ನು ಹಾಕ್ಸಿದ್ರು, ಎಷ್ಟು ಒಳ್ಳೆಯ ಊಟವನ್ನು ಮಾಡಿದ್ವಿ. ಆದರೆ ಈ ಋಷಿ ಬಲ್ಲಿ ಏನೈತೆ, ಜಮದಗ್ನಿ ಬಲ್ಲಿ ಏನೈತೆ ಅಂತ ಭಾಳ ಯೋಚನೆ ಮಾಡಿದ ಕಾರ್ತ್ಯವೀರ್ಯ. ಆತ ಏನು ಮಾಡಿದ, ಕೊನೆಗೆ ಆತ ಮುನಿಯನ್ನು ಕೇಳಿದ. ಏನು, ಸತ್ಯಶೀಲ ಮುನಿಯೇ, ನೋಡು ಮುನಿಯೇ, ಯಾಕಂತಂದ್ರೆ ನೀನು ಆತ ಇಷ್ಟೆಲ್ಲ ಯಾವುದರಿಂದ ನೀನು ಮಾಡಿದಿ ಅಂತ ಆ ಜಮದಗ್ನಿ ಕೇಳ್ತಾನೆ. ಕೇಳಿದಾಗ ನನ್ನಲ್ಲಿ
ಕಾಮಧೇನು ಐತಪ್ಪ ಅಂತ ಆತ ಸತ್ಯವನ್ನು ಇದ್ದಿದ್ದಂಗೆ ಹೇಳ್ತಾನೆ. ಯಾರು? ಋಷಿ ಜಮದಗ್ನಿ. ಹೇಳಿದ ತಕ್ಷಣ ಆ ರಾಜ ಇದನ್ನು ಹೇಗಾದರೂ ಮಾಡಿ ತಗೊಂಡು ಹೋಗ್ತೀನಿ ನಾನು, ಇದನ್ನು ಕೊಡ್ರಿ ನಮಗೆ ಅಂತ ಕೇಳ್ದ. ಆವಾಗ ಅದು ಬಂದ್ರೆ ಕರ್ಕೊಂಡು ಹೋಗಪ್ಪ ಅಂತ ಜಮದಗ್ನಿ ಹೇಳ್ದ. ಯಾರಿಗೆ? ಕಾರ್ತ್ಯವೀರ್ಯನಿಗೆ. ಆಗ ಅದನ್ನು ತಗೊಂಡು ಹೋಗಬೇಕು ಅಂತ ಹೇಳಿಬಿಟ್ಟು ರಾಜ ಎಷ್ಟು ಪ್ರಯತ್ನ ಪಟ್ಟ, ಆದರೆ ಕಾಮಧೇನು ಮುಂದಕ್ಕೆ ಹೆಜ್ಜೆ ಇಡಲಿಲ್ಲ ಅದು. ಅದಕ್ಕೆ ಇದು ಋಷಿಯನ್ನು ಬಿಟ್ಟು ಬರಂಗಿಲ್ಲ ಅಂತ ಹೇಳಿಬಿಟ್ಟು ಆತ ದುಷ್ಟ ಬುದ್ಧಿಯಿಂದ ಕೂಡಿದ್ದ ಕಾರ್ತ್ಯವೀರ್ಯ ಏನು ಮಾಡಿದ, ಇದು ಋಷಿಯನ್ನು ಬಿಟ್ಟು ಬರಂಗಿಲ್ಲ, ಈ ಋಷಿಯನ್ನೇ ನಾವು ತೊಗೊಂಡು ಹೋಗ್ಬಿಟ್ರಾಯ್ತು ಅಂತ ಹೇಳ್ಬಿಟ್ಟು ಅವ ಏನು ಮಾಡ್ದ, ಋಷಿಯ ತಲೆಯನ್ನು ಕಡ್ದ. ಮಲಗಿದ್ದಾತ ಋಷಿಯ ತಲೆಯನ್ನು ಕಡ್ದು ಆ ಕಾಮಧೇನುವಿನ ಕೊರಳಲ್ಲಿ ಕಟ್ಟಿದ. ನೋಡ್ರಿ, ಅದಕ್ಕೆ ಆ ಕಟ್ಟಿ ಅದು ಆಕಾಶ ಮಾರ್ಗವಾಗಿ ಓಡುತ್ತಾ ಏನು ಮಾಡ್ತದು, ಕಾರ್ತ್ಯವೀರ್ಯನ ಜೊತೆ ಹೋಗಲಿಲ್ಲ. ಪರಶುರಾಮ ಬೇರೆ ಕಡೆ ವಿದ್ಯಾಭ್ಯಾಸಕ್ಕೆ ಹೋಗಿದ್ದ ಮಗ, ಜಮದಗ್ನಿ ರೇಣುಕನ ಮಗ. ಆತ ರೇಣುಕಾ ಮಹಾತ್ಮೆ ಆಕೆಯ ಮಗ. ಆಮೇಲೆ ಅದು ಕಾಮಧೇನುವಿನ ಕೊರಳಲ್ಲಿ ಜಮದಗ್ನಿಯ ಏನು ಕತ್ತನ್ನು ಕೊಯ್ದು ಆ ಕುತ್ತಿಗೆಯನ್ನು ಕಾಮಧೇನು ಕೊರಳಿಗೆ ಕಟ್ಟಿಬಿಟ್ಟ. ಈಗಾದರೂ ಬರ್ತದೆ ಅಂತ ಅದು ಅದನ್ನ ಜೊತೆಗೆ ಹೋಗಲಿಲ್ಲ. ಅದು ಆಕಾಶ ಮಾರ್ಗವಾಗಿ ಓಡ್ತಾ ಎಲ್ಲಿಗೆ ಬಂತಂದ್ರೆ ಪರಶುರಾಮನ ಬಳಿಗೆ ಬಂತದು. ಪರಶುರಾಮ ವಿದ್ಯಾಭ್ಯಾಸಕ್ಕೆ ಹೋಗಿದ್ದ. ಯಾರು? ಜಮದಗ್ನಿ ಮಗ ಪರಶುರಾಮ. ಆ ಪರಶುರಾಮನ ಬಳಿಗೆ ಬಂದು ಆಮೇಲೆ ಪರಶುರಾಮ ಕಾಮಧೇನುವಿನ ಕೊರಳಲ್ಲಿದ್ದಂಥ ತಂದಿ ಮಸ್ತಕವನ್ನು ನೋಡ್ದ, ಮುಖವನ್ನು ನೋಡ್ದ, ಕತ್ತನ್ನು ನೋಡ್ದ. ಅದು ಏನಂದ್ರೆ ಕಾಮಧೇನು ಮುಖದಿಂದ ಎಲ್ಲ ಸಮಾಚಾರವನ್ನು ತಿಳ್ಕೊಂಡ. ಅದು ಹೇಳ್ತು ಕಾಮಧೇನು ಹಿಂಗೆ ಮಾಡ್ಯಾನ ಅವನು. ಕಾರ್ತ್ಯವೀರ್ಯ ಬಂದು ಹಿಂಗೆ ಮಾಡ್ದ, ಹಿಂಗೆ ಊಟಕ್ಕೆ ಕೊಟ್ವಿ, ಆತ ಎಲ್ಲ ಉಂಡು ಕೇಸಿ ನಾನು ಕರ್ಕೊಂಡು ಹೋಗೋಕೆ ನೋಡಿದೆ, ನಾನು ಹೋಗಲಿಲ್ಲ. ಹಿಂಗೆ ತಿಳ್ಕೊಂಡು ಋಷಿಯ ಒಂದು ಜಮದಗ್ನಿಯ ತಲೆಯನ್ನು ಕಟ್ ಮಾಡಿ ನನ್ನ ಕೊರಳಲ್ಲಿ ಹಾಕಿದಾನ ಅಂತನ್ನುವಂಥದ್ದು ಕಾಮಧೇನು ಎಲ್ಲ ತಿಳಿಸ್ತು. ಅದಕ್ಕೆ ಭಾಳ ಸಿಟ್ಟಿಗೇರಿದ, ಭಾಳ ಕೋಪದಿಂದ ಹೋಗಿ ಇಹಲೋಕಕ್ಕೆ ಹೋಗಿ ಅಲ್ಲಿಂದ ಇಹಲೋಕಕ್ಕೆ ಹೋಗಿ ಮತ್ತೆ ತಿರ್ಗಾ ಆತ ಏನಂತಂದ್ರೆ ಬಂದು ಕಾರ್ತ್ಯವೀರ್ಯನನ್ನು ಪೂರ್ತಿ ನಾಶಗೊಳಿಸಿದ. ಅದಕ್ಕೆ ಕಾರ್ತ್ಯವೀರ್ಯನನ್ನು ನಾಶಗೊಳಿಸಿದ ಯಾರು? ಪರಶುರಾಮ. ಅದಕ್ಕೆ ಈ ರೀತಿ ಏನಾರ ಆಗ್ಯದೇನಪ್ಪ ನಿನಗ? ಇಲ್ಲ. ಮತ್ತು ಇಲ್ಲಿ ಹೇಳ್ತಾರೆ ಯಾವ ರೀತಿ ಅಂದ್ರೆ, ಅತಿ ಬಲ ಪಾಂಡವರಿಗಾದ ಅಳಲು ನೋಡಲು. ಪಾಂಡವರಿಗೆ ಎಷ್ಟು ಒಂದು ಕಷ್ಟ ಆಯಿತು, ಪಾಂಡವರಿಗೆ ಭಾಳ ಕಷ್ಟ ಆಯಿತು. ಯಾವಾಗ ಅಂತಂದರೆ ಅವರು ದಾಯಾದಿಗಳು ಅಂತಂದ್ರೆ ಕೌರವರು ಒಂದು ಸೂಜಿಯ ಮೊನೆಯಷ್ಟು ನಿನಗೆ ಜಾಗ ಕೊಡಂಗಿಲ್ಲ ನಿಮಗೆ ಅಂತ ಅವರು ಜಗಳ ಶುರು ಮಾಡಿದರು. ಕೊನೆಗೆ ಕೊಡ್ತೀವಿ. ಹೆಂಗೆ ಕೊಡ್ತೀವಿ ಅಂತಂದ್ರೆ, ಸುಮಾರು ವರ್ಷ ನೀವೇನು ಮಾಡಬೇಕಂತಂದರೆ ಇಲ್ಲಿ ದೇಶವನ್ನು ಬಿಟ್ಟು ಹೋಗಬೇಕು, ಹೋಗಿ ಬಂದ ಮೇಲೆ ನೋಡೋಣ ಅಂತ ಒಂದು ವಿಚಾರ ಹೇಳಿದ. ಅದಕ್ಕಾಗಿ ಅವರು ಸುಮಾರು ವರ್ಷ ಆ ರಾಜ್ಯವನ್ನೇ ಬಿಟ್ಟು ಬೇರೆ ಕಡೆ ಹೋಗಿಬಿಟ್ರು. ಯಾರು? ಪಾಂಡವರು. ಹೋಗಿ ಅಲ್ಲಿ ಮತ್ತೆ ತಿರ್ಗಾ ಏನು ಅಂತಂದ್ರೆ ಅವರು ಮತ್ತು ಕೌರವರ ಜೊತೆ ಆಟ ಆಡಿ ಕೂಡ ಅವರು ಎಲ್ಲವನ್ನು ಸೋಲ್ತಾರೆ. ಯಾರು? ಪಾಂಡವರು ಜೂಜಾಡಿ ಅವರಿಗೆಲ್ಲವನ್ನು ಸೋತು ದೇಶವನ್ನು ಬಿಟ್ಟು ಬೇರೆ ದೇಶಕ್ಕೆ ಹೋದರು ಕೂಡ ಅವರ ಜೊತೆ ಭಗವಂತ ಇದ್ದ. ಯಾರು? ಶ್ರೀಕೃಷ್ಣ ಪರಮಾತ್ಮ ಇದ್ದರೂ ಕೂಡ ಆ ಭಗವಂತಗ ಅದಕ್ಕೆ ಏನು ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ. ಯಾಕಾಗಲಿಲ್ಲ? ಶ್ರೀಕೃಷ್ಣ ಪರಮಾತ್ಮ ಇದ್ದ. ಪಾಂಡವರಿಗೆ ಹೆಜ್ಜೆಜಿಗೂ ದುಃಖ ಬಂತು, ಹೆಜ್ಜೆಜಿಗೂ ಕಷ್ಟ ಬಂತು. ಯಾಕೆ ಬಂತು? ಪರಮಾತ್ಮಗೆ ಏನು ಮಾಡೋಕ್ಕಾಗಲ್ಲ. ಯಾಕಂತಂದ್ರೆ ಅದು ಹಂಗೆ ಹಾಕ್ಬೇಕಂತ ಆದಲ್ಲ ಅವರಿಗೆ. ಅದಕ್ಕೆ ನಾ ಮಾಡಿದ ಕರ್ಮ ದಾಸರು ಹೇಳ್ತಾರೆ, ಪುರಂದರ ದಾಸರು, ಅಪ್ಪ ಜಗತ್ತಿನೊಳಗೆ ನಮ್ಮ ಕರ್ಮವನ್ನು ನಮ್ಮ ಬೆನ್ನಿಗೆ ಅಂಟಿಸಿಬಿಟ್ಟಿದಿ, ನೀನು ಆರಾಮಾಗಿ ಇದು ನೋಡಪ್ಪ ಪರಮಾತ್ಮ. ಇವತ್ತು ಪರಮಾತ್ಮ ಒಬ್ಬೊಬ್ಬರು ಚಿತ್ರ ಬಿಡಿಸ್ಕೊಂತ ಕುಂತಿದ್ನಂದ್ರೆ ಇವತ್ತು ಪರಮಾತ್ಮಗೆ ಟೈಮ್ ಇರ್ತಿದ್ದಿಲ್ಲ, ಬರೀ ಹೊತ್ಕೊಂತ ಕುಂದಿರ್ತಿದ್ದ ಪರಮಾತ್ಮ.
ಅದಕ್ಕೆ ಪ್ರತಿಯೊಂದು ಸಕಲ ಜೀವರಾಶಿಗಳಿಗೆ ಅವ್ರವ್ರ ಬೆನ್ನಿಗೆ ಆ ಕರ್ಮಗಳನ್ನು ಅಂಟಿಸಿಬಿಟ್ಟಿದೆ. ನೀ ಆರಾಮವಾಗಿ ಇದೆಯಪ್ಪ. ಈಗ ಕಷ್ಟ ಬಂದರೂ ಕೂಡ ನಾನೇ ಹೊಣೆ. ಈಗ ನಾವು ಹೇಳ್ತೀವಿ, ಯಾಕಂದರೆ ಸೈಕಲ್ ಮೇಲೆ ಕುಂತಿರ್ತೀವಿ, ಸೈಕಲ್ ಮೇಲೆ ಕುಂತ ಆ ಸೈಕಲ್ ಒಂದು ತುಳಿತೀವಿ, ನಮ್ಮ ಭಾರ ನಾವೇ ಹೊತ್ಕೊಂಡೇ ತುಳಿತೀವಿ. ಅಲ್ಲಿ ಬೇರೆ ಏನಾರು ಆದನ ಅಲ್ಲಿ ಏನಿಲ್ಲ. ಗಾಲಿ ಹಿಂಗೆ ತಿರುಗಿಸ್ತೀವಿ, ನಮ್ಮ ಭಾರ ನಾವೇ ಹೊತ್ಕೊಂಡು ಹೆಂಗೆ ಹೋಗ್ತೀವೋ. ಕಷ್ಟ ಬಂತ ನಂದೇ, ಸುಖ ಬಂತ ನಂದೇ. ಅದಕ್ಕೆ ಪರಮಾತ್ಮ ನೀನೇನು ಮಾಡ್ತೀಯಪ್ಪ? ನಾ ಮಾಡಿದ ಕರ್ಮ ಬಲವಂತವಾದರೆ ನೀ ಏನು ಮಾಡ್ತೀಯಪ್ಪ? ನಿಂದೇನು ಇಲ್ಲ. ನೀನು ಮೊದಲೇ ಹೇಳಿಬಿಟ್ಟಿದೆ. ಯಾಕಂತಂದ್ರೆ ಶರೀರಗಳು ಬರ್ತಾವೆ ನೋಡಪ್ಪ. ಈಗ ಪ್ರಾಣಿ ಪಕ್ಷಿಯಾಗಿ ತೋರಕತ್ತದ, ಅದ್ರ ಕರ್ಮ. ಮನುಷ್ಯನಾಗಿ ತೋರಕತ್ತಿದಿ, ನಿನ್ನ ಕರ್ಮ. ನಿನಗೆ ದುಃಖ ಬಂತ, ನಿನ್ನ ಕರ್ಮ. ಸುಖ ಬಂತ, ನಿನ್ನ ಕರ್ಮ. ನೀ ಏನು ಮಾಡಿದಿ? ನೀ ಉಣೋದದ. ನಾ ಹೇಳ್ತೀನಿ ನೋಡಪ್ಪ, ಚಲೋ ಆಗಿ ಧರ್ಮದಿಂದ ನಡ್ಕೊಳ್ರಿ, ನೀತಿಯಿಂದ ನಡ್ಕೊಳ್ರಿ. ನೀತಿಯಿಂದ ನಡ್ಕೊಂಡ್ರೆ ನಿಮಗಿನ್ನೂ ಸುಖಕ್ಕಿಂತ ಸುಖ, ಅದು ಬೇರೆ ಸುಖ. ನಿನಗೆ ಅಂಥ ಒಂದು ಅಗಾಧವಾದಂಥ ನಿಮಗೆ ಸವಿದೇ ಇರುವಂಥ ಸುಖ ಸಿಗ್ತದಂತ ನಾನು ತೇರಿ ರೂಪದ ಗ್ರಂಥಗಳನ್ನು ಕೊಟ್ಟಿದ್ದೀನಿ. ಹೇಳೋಕೆ ಗುರುದೇವ ಬಂದಿದ್ದೀನಿ. ಇಷ್ಟೆಲ್ಲ ಇದ್ದರೂ ಕೂಡ ನೀ ತಿಳ್ಕೊಳ್ಳಿಲ್ಲ ಅಂತಂದ್ರೆ ನಿನಗೆ ಬಿಟ್ಟದ್ದಪ್ಪ. ನಿನ್ನ ಶಿಕ್ಷೆ ನೀ ಅನುಭವಿಸ್ತಿದ್ದಿ. ನಾನೇನು ಮಾಡಲಿ? ಅದಕ್ಕೆ ಏನು ಮಾಡ್ತಾನೆ ಪರಮಾತ್ಮ? ಏನು ಮಾಡ್ತಾನೆ? ಏನೂ ಮಾಡೋಂಗಿಲ್ಲ. ಅದಕ್ಕೆ ದಾಸರು ಕೂಡ ಹೇಳ್ತಾರ, ನಾ ಮಾಡಿದ ಕರ್ಮ ಬಲವಂತವಾದರೆ ನೀ ಮಾಡುವುದೇನು. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರ, ಅಂಥ ಒಂದು ಪರಮಾತ್ಮ ಜೊತೆಗಿದ್ದ ಪಾಂಡವರಿಗೆ ಕಷ್ಟ ಪಡೋದು ತಪ್ಪಲಿಲ್ಲ. ಎಷ್ಟು ಕಷ್ಟ ಅನುಭವಿಸಿದ್ರು, ಹೆಜ್ಜೆಜ್ಜಿಗೂ ಕಷ್ಟ ಅನುಭವಿಸಿದ್ರು. ಅದಕ್ಕೆ ಇಲ್ಲಿ ಎಲ್ಲ ಕಡೆ ತಿರುಗಿ ದೇಶ ಬಿಟ್ಟು ಹೋದಾಗ ಮನೆಗೆ ಭಿಕ್ಷಾ ಪಾತ್ರೆಯನ್ನು ಹಿಡ್ಕೊಂಡು ತಿರುಗಾಡಿ ಭಿಕ್ಷೆ ಬೇಡಾರಂತ ಪಾಂಡವರು. ಅಂಥ ಸ್ಥಿತಿ ಅವ್ರಿಗೆ ಬಂದಿತ್ತು. ಅವ್ರು ಪರಮಾತ್ಮನ ದೂಷಣೆ ಮಾಡ್ಬೋದಾಗಿತ್ತಲ್ಲ. ಇವನೆಂಥ ಪರಮಾತ್ಮ, ನಮಗೆ ಭಿಕ್ಷೆ ಬೇಡಕಚ್ಚನ ಪರಮಾತ್ಮ ಅನ್ಬೋದಾಗಿತ್ತಲ್ಲ. ಇಲ್ಲ, ಹಂಗಾಗಕ್ಕೆ ಬರೋಂಗಿಲ್ಲ. ಅದಕ್ಕೆ ನೀನೇನು ಮಾಡಿದೆ ಅದು ನಿನಗೆ ಬಿಟ್ಟದ್ದು. ನೀನೇನು ಸಾರ್ಥಕ ಮಾಡ್ಕೋತೆ ಸಾರ್ಥಕ ಮಾಡ್ಕೊ. ನರ್ಕಕ್ಕೆ ಹೋಗ್ತೆ ನರ್ಕಕ್ಕೆ ಹೋಗು, ಸ್ವರ್ಗಕ್ಕೆ ಹೋಗ್ತೆ ಸ್ವರ್ಗಕ್ಕೆ ಹೋಗು. ಮೋಕ್ಷ ಪಡಿತಿದೆ ಮೋಕ್ಷ ತಗೋ. ಆ ಸಂಸಾರದಾಗ ಬಿದ್ದು ಸಾಯ್ತೆ ಸಂಸಾರದಾಗ ಬಿದ್ದು ಸಾಯಿ, ನಂದೇನು ಅಭ್ಯಂತರ ಇಲ್ಲ ಅಂತ ಪರಮಾತ್ಮ ಹೇಳ್ತಾನೆ. ನಂದೇನು ಅಭ್ಯಂತರ ಇಲ್ಲ, ಫ್ರೀ ಬಿಟ್ಟಿನಿ ನೋಡು. ನೀನು ಯಜ್ಞ ಯಾಗಾದಿಗಳನ್ನು ಮಾಡ್ತೀಯ ಮಾಡು, ಜಪ ತಪ ಮಾಡ್ತೀಯ ಮಾಡು, ಪಾಪದ ಕೆಲಸಗಳನ್ನು ಮಾಡ್ತೀಯ ಮಾಡು. ಮತ್ತು ಸ್ವರ್ಗಾದಿ ಭೋಗಗಳನ್ನು ಅನುಭವಿಸೋಕೆ ನೀನು ಸಾಧನೆ ಮಾಡ್ತೀಯ ಮಾಡು. ಇಲ್ಲ ಗುರು ಮುಖಾಂತರ ಶಾಸ್ತ್ರವನ್ನೇ ತಿಳ್ಕೊಂಡು ಶ್ರವಣ ಮನನ ನಿಧಿಧ್ಯಾಸನ ಮಾಡ್ಕೊಂಡು ಮೋಕ್ಷ ಪಡ್ಕೋತೆ ಪಡ್ಕೊ. ಎಲ್ಲ ನಿನಗೆ ಬಿಟ್ಟದ್ದು. ಇಲ್ಲ ಸಂಸಾರವನ್ನು ನಂಬಿ ಸಾಯ್ತೀನಿ ಅಂದ್ರೆ ಸಾಯಿ, ಮತ್ತು ತಾಯಿ ಗರ್ಭ ಅನ್ನುವಂಥ ಜೈಲಿಗೆ ಬಾ. ನಿನ್ನ ಕಷ್ಟ ನೀನೇ ಅನುಭವಿಸ್ತಿದ್ದೆ, ನನಗೇನು ಹೇಳಷ್ಟು ಹೇಳಿನಪ್ಪ, ನಿನಗೆ ಬಿಟ್ಟದ್ದಪ್ಪ ಅಂತ ಹೇಳ್ತಾನಂತ. ಅದಕ್ಕೆ ಪಾಂಡವರು ಅಷ್ಟೆಲ್ಲ ಇದ್ದರೂ ಕೂಡ ವನವಾಸವನ್ನು ಅನುಭವಿಸಿದ್ರು, ಭಿಕ್ಷೆಯನ್ನು ಬೇಡುವಂಥ ಪರಿಸ್ಥಿತಿ ಪಾಂಡವರಿಗೆ ಬಂತು ಅಂತ ಹೇಳ್ತಾರೆ. ಅದಕ್ಕೆ ಮತ್ತೆ ಇನ್ನು ಮನುಷ್ಯನಿಗೆ ಸುಖವಾಗಬೇಕಾದ್ರೆ ಏನು ಮಾಡಬೇಕಪ್ಪ ಅಲ್ರಿ? ಮತ್ತು ಮನುಷ್ಯನಿಗೆ ಸುಖ ಆಗಬೇಕಾಗಿತ್ತು ಅಂದ್ರೆ ಎಂಥ ಸುಖ ಅಂತಿಂಥ ಸುಖ ಅಲ್ಲ, ಶ್ರೇಷ್ಠ ಸುಖ ಅದೇ ಆಗಬೇಕಾಗಿತ್ತಂದ್ರೆ ಏನು ಮಾಡಬೇಕಾಗಿತ್ತಂದ್ರೆ ಪರಮಾತ್ಮನ ಚರಣಕಮಲವನ್ನು ಚರಣಕಮಲ ಅಂದ್ರೆ ಪಾದಕಮಲ, ಅದನ್ನು ಪಾದಕಮಲಗಳು ಅಂತ ವರ್ಣನೆ ಮಾಡ್ತಾರೆ. ಅಲ್ಲಿ ನಿನಗೆ ಸುಖ ಆಗಬೇಕಾಗಿತ್ತಂದ್ರೆ ಪರಮಾತ್ಮನ ಪಾದಕಮಲಗಳಲ್ಲಿ ಭಕ್ತಿಯನ್ನು ಇಡು. ಅದಕ್ಕೆ ಇಲ್ಲಿ ಕೂಡ ಕೊನೆಯ ಪದ 5ನೇ ಪದದಲ್ಲಿ ಹೇಳ್ತಾರೆ, ಈ ಪರಿಯೋಳು ಆವಾರಿವಾರಿ ಎನ್ನದೆ ಒಡಲುಗೊಂಡ ಆ ಪುರುಷರಿಗಾದ ದುಃಖವನ್ನು ರೂಪಿಸಲರಿದಾಗಿ ಗುರು ಶಂಭುಲಿಂಗದ ಶ್ರೀಪಾದವನ್ನು ನೆನೆ ಸುಖಬಹುದು ಅಂತ ಹೇಳ್ತಾರೆ. ಯಾಕಂತಂದ್ರೆ ಈ ಪರಿಯೋಳು ಈ ರೀತಿ ಅವರಿವರೆನ್ನದೆ, ಅವರಿವರೇನಂದ್ರೆ ಬಡವರು ಬಲ್ಲಿದರೆನ್ನದೆ
ಅಂದರೆ ನಾ ಬಡವದೀನಿ, ನನಗೇನು ಮಾಡೋಕ್ಕಾಗ್ತದಪ್ಪ, ನನಗೆ ಭಕ್ತಿ ಮಾಡೋಕ್ಕಾಗ್ತದೇನೋ ಅನ್ನಂಗಿಲ್ಲ. ಭಕ್ತಿ ಅನ್ನುವಂಥದ್ದು ಮನಸ್ಸಿನಲ್ಲಿರುವಂಥದ್ದು. ದೇವರಿಗೇನೋ ಬಂಗಾರ ಹಾಕಿದೆ, ಬೆಳ್ಳಿ ಹಾಕಿದೆ, ಅಷ್ಟು ಮಾಡಿದೆ, ಇಷ್ಟು ಮಾಡಿದೆ, ಯಾತ್ರೆ ತಿರುಗಾಡಿದೆ, ಅದೇನೂ ಇಲ್ಲ. ಅದಕ್ಕೆ ಎಲ್ಲಿ ಅಂತ ಹೇಳ್ತಾರೆ ಅವರು, ಯಾವ ರೀತಿ ಅಂದ್ರೆ ಆವರ್ ಎನ್ನದೆ, ಅಂದ್ರೆ ಇಲ್ಲಿ ಬಡವ ಅಂತ ಅನ್ನಂಗಿಲ್ಲ, ಶ್ರೀಮಂತ ಅನ್ನಂಗಿಲ್ಲ. ಅವರ್ ಎನ್ನದೆ ಒಡಲುಗೊಂಡ ಅಂದ್ರೆ ದೇಹವನ್ನು ತೊಟ್ಕೊಂಡು ಬಂದಂತಹ ಪುರುಷ ಅಂತ ಯಾರು? ಗಂಡ್ಮಗಲ್ಲ. ಗಂಡ್ಮಕ್ಳಿಗೆ ಹೇಳ್ಯಾರಿ ನಮಗೇನು ಸಂಬಂಧ ಇಲ್ಲ ಅನ್ನೋಕ್ಕಾಗ್ತದನ ಇಲ್ಲಿ? ಹೆಣ್ಮಕ್ಳಿಗೆ ಹೇಳ್ಯಾರಿ ನಮಗೆ ಸಂಬಂಧ ಇಲ್ಲ ಅನ್ನೋಕ್ಕಾಗ್ತದೇನು ಅಂತಂದ್ರೆ ಇಲ್ಲ. ಪುರುಷ ಅಂದರೆ ಜೀವಾತ್ಮ, ಪುರುಷ. ಅದಕ್ಕೆ ಪುರುಷ ಅಂದರೆ ಜೀವಾತ್ಮನಿಗೆ ಹೇಳುವಂಥದ್ದು. ಇಲ್ಲಿ ಪುರುಷರಿಗಾದ ದುಃಖವನ್ನು ರೂಪಿಸಲರಿದಾಗಿ ಅಂತಂದ್ರೆ ಇಲ್ಲಿ ಹೇಳುವುದಕ್ಕೆ ಭಾಳ ಆಶ್ಚರ್ಯ ಅಂತ ಅನ್ನಿಸ್ತದ. ಗುರು ಶಂಭುಲಿಂಗದ ಅಂತಂದ್ರೆ ಸುಖೋತ್ಪತ್ತಿಗೆ ಕಾರಣ ಆದಂಥ ಪರಮಾತ್ಮ. ಗುರು ಶಂಭುಲಿಂಗ ಯಾರು ಅಂದ್ರೆ ಪರಮಾತ್ಮ. ಗುರು, ಯಾಕಂದ್ರೆ ಗುರು ಶಂಭುಲಿಂಗ, ಗುರುನೇ ಪರಮಾತ್ಮನೇ ಗುರು ರೂಪಾಯಿಗೆ ಬಂದಾನ ಹೇಳಕ್ಕೆ. ಮತ್ತು ಇಷ್ಟೆಲ್ಲ ಸೌಲಭ್ಯ ಅದು ನಮಗೆ ನೋಡ್ರಿ. ಯಾಕಂದ್ರೆ ಸಾಲಿಗೆ ಹೋಗ್ಲಿಲ್ಲ ಅಂದ್ರೆ ಮಕ್ಕಳಿಗೆ ಪುಸ್ತಕಗಳೆಲ್ಲ ತೊಗೊಳ್ಬೇಕು, ಮನೆಗೆ ಇಟ್ಕೊಂಡು ಕುಂದಿರ್ಬೇಕು, ಮನೆಗೆ ಓದಿಸ್ತೀವಿ ಅಂತ. ಸಾಲಿಗೆ ಯಾಕೆ ಕಳಿಸ್ಬೇಕು? ಅಲ್ಲಿ ಸರ್ ಅದಾರ ಅಂತ ಕಳಿಸ್ತೀವಿ, ಹೌದಾ? ಅದೇ ರೀತಿ ಕೂಡ ಇಲ್ಲಿ ಶಂಭುಲಿಂಗದ ಅಂದ್ರೆ ಸುಖೋತ್ಪತ್ತಿ ಕಾರಣೀಭೂತನಾದಂಥ ಪರಮಾತ್ಮ ಈ ಒಂದು ಯಾಕಂತಂದ್ರೆ ಐಶ್ವರ್ಯದಿಂದ ಸಂಪದ್ಯುಕ್ತನಾದಂಥವನು, ಸಂಪದ್ಭರಿತನಾದಂಥವನು ಪರಮಾತ್ಮ. ಕೇಳಿದಂಥವ್ರಿಗೆ ಕೇಳಿದ್ದನ್ನು ಕೊಡ್ತಾನೆ. ನನಗೆ ಭೋಗ ಭಾಗ್ಯಗಳು ಕೊಡಂದ್ರೆ ಭೋಗ ಭಾಗ್ಯಗಳನ್ನು ಕೊಡ್ತಾನೆ. ಭೋಗ ಭಾಗ್ಯಗಳನ್ನು ಕೊಡೋಂಥ ಸ್ತುತಿ ಮಾಡಲಿ, ಅದಕ್ಕೆ ಬೇಡ್ಕೊಳ್ಳಿ, ಅದು ಕೊಡ್ತಾನೆ. ನಿನಗೇನು ಬೇಕೋ ಅದು ಕೊಡ್ತಾನೆ. ಕೇಳಿದಂಥದ್ದನ್ನು ಕೊಡುವಂಥ ಐಶ್ವರ್ಯದಿಂದ ಸಂಪದ್ಯುಕ್ತವಾದ ಆತನ ಚರಣಗಳು. ಆತನನ್ನು ನೆನೆ ಅಂದ್ರೆ ಧ್ಯಾನಿಸು, ಆವಾಗ ನಿನಗೆ ಆನಂದ ಆಗ್ತದೆ. ಅದಕ್ಕೆ ಇಲ್ಲಿ ಈ ರೀತಿಯಿಂದ ಅವ್ರಿವ್ರು ಅನ್ನೋದಲ್ಲಪ್ಪ, ಇದು ಜೀವಾತ್ಮನಿಗೆ ಹೇಳಿದಂಥದ್ದು. ಇದನ್ನು ನೀನು ಇಂಥ ಸುಖವನ್ನು ಪಡಿಬೇಕಾಗಿತ್ತು ಅಂತಂದ್ರೆ ಪರಮಾತ್ಮನಲ್ಲಿ ಅನನ್ಯ ಭಕ್ತಿ ಮಾಡಬೇಕಾಗ್ತದೆ. ಅನನ್ಯ ಭಕ್ತಿಯಿಂದ ಪರಮಾತ್ಮನನ್ನು ಭಜಿಸ್ಬೇಕಾಗ್ತದೆ. ಅಂದಾಗ ಮಾತ್ರ ಇದು ಸುಖದ ದಾರಿ ಸಿಗ್ತದೆ. ಅಲ್ಲಿವರೆಗೂ ಸುಖದ ಬಾಗಿಲೇ ಮುಚ್ಚಿಬಿಟ್ಟಂಗೆ ಅಷ್ಟು ಭಕ್ತಿ ಇಡಬೇಕಾಗ್ತದೆ. ಇಟ್ಟಾಗ ಅಲ್ಲಿ ನಿನಗಾಗ್ತದೆ. ಅದಕ್ಕೆ ಈಗ ಅಂಥ ಒಂದು ಭಕ್ತಿಯನ್ನು ನೀ ಇಟ್ಟದ್ದೇ ಆದ್ರೆ ನಿನಗೆ ಸುಖ ಆಗ್ತದಪ್ಪ ಅಂತ ಅನ್ನುವಂಥ ವಿಚಾರದಲ್ಲಿ ಅವರು ಈಗ 9ನೇ ಪದ ಮುಗೀತು. ಈಗ 10ನೇ ಪದ. ಗ್ರಂಥಗಳು ಆದಷ್ಟು ನೀವೆಲ್ಲರೂ ಎಲ್ಲಿ ಸಿಗ್ತಾವ ನೋಡಿ ತೊಗೊಳ್ಳೋದು ಉತ್ತಮ. ಬುಕ್ ಸ್ಟಾಲ್ದಾಗೆಲ್ಲ ಸಿಗ್ತಾವೆ. ವೇದಾಂತ ರತ್ನಾಕರ ಅಂತಂದ್ರೆ ಕೊಡ್ತಾರೆ ಪುಸ್ತಕಗಳು, ಗ್ರಂಥಗಳು ಕೊಡ್ತಾರೆ. ಗ್ರಂಥ ಕೊಡಂದ್ರಾಯ್ತು, ಕೊಡ್ತಾರೆ ಬರೇ ಗ್ರಂಥ. ಅವೆಲ್ಲ ಪದ್ಯಗಳು, ನಿಜಗುಂಡ್ರ ಪದ್ಯಗಳು ಎಲ್ಲ ಅದ್ರಾಗಿರ್ತಾವೆ. ಪರಮಾನುಭವದೇ ಇರ್ತದೆ, ಅನುಭವ ಸಾರ ಇರ್ತದೆ, ವಿವೇಕ ಚಿಂತಾಮಣಿ ಇರ್ತದೆ, ಎಲ್ಲನೂ ಇರ್ತಾವೆ. ಅಂಥದ್ದೊಂದು ವೇದಾಂತ ರತ್ನಾಕರ ಅಂತಂದ್ರಾಯ್ತು, ಅಂಗಡಿಯಾಗ ಕೊಡ್ತಾರೆ. ಅದು ಒಂದೊಂದು ಸ್ವಲ್ಪ ಬುಕ್ಕು ಮುಂದಿಟ್ಕೊಂಡು ಸ್ವಲ್ಪ ಹೇಳೋಂಥದ್ದು ನೋಡಿದ್ರೆ ನಿಮ್ಗೆ ಅನುಕೂಲ ಆಗ್ತದಂತ ಗುರುಗಳು ಹೇಳ್ತಿದ್ರು. ಅದಕ್ಕೆ ನಾವು ಹೇಳಕತ್ತೀವಿ. ಅದಕ್ಕೆ ಎಲ್ಲಾದರೂ ಸಿಕ್ಕರೆ ಸ್ವಲ್ಪ ಗ್ರಂಥಗಳನ್ನು ತೆಗೆದು ತೊಗೊಳ್ರಿ, ಏನು ತೊಂದರೆ ಆಗ್ತದೆ, ಒಂದು ಸ್ವಲ್ಪ ನೋಡಿರಿ. ಈಗ 10ನೇ ಪದದಲ್ಲಿ ಹೇಳ್ತಾರೆ. ಏನು ಹೇಳ್ತಾರೆ ಅಂತಂದ್ರೆ, ಇನ್ನು ವಿಧಿ ಅನ್ನುವಂಥದ್ದು 10ನೇ ಪದದಲ್ಲಿ ಭಾಪು ವಿಧಿ ನಿನಗೆ ಬಲ್ಲಿದರೂ ಬೇರಾರುಂಟು ರೂಪಿಗೆಡಿಸಿದ ಮಹಾಮಹಿಮರೆಲ್ಲರನು ಅಂತ ಇಲ್ಲಿ ಹೇಳ್ತಾರೆ. ಯಾಕಂದ್ರೆ ಇದು ಎಲ್ಲ ಹಿಂದಿನ ಪಾಪ ಪುಣ್ಯದ ಪ್ರಕಾರ ಜಗತ್ತಿನಲ್ಲಿ ಪ್ರತಿಯೊಂದು ಜೀವಿಗಳು ನಡ್ಕೊಳಕತ್ತಾವ. ಎಲ್ಲರೂ ಬಂತು, ಮನುಷ್ಯನ ಹಿಡ್ಕೊಂಡು ಎಲ್ಲರೂ ಬಂತು. ಇದೇನದ ಹಿಂದೆ ಮಾಡಿದಂಥ ಪುಣ್ಯ ಪಾಪ ಏನಾಗ್ಯದಂದ್ರೆ ಸಂಚಿತ ಕರ್ಮವಾಗಿ ಬೆಟ್ಟದಷ್ಟು ಬಿದ್ದದು ಹಿಂದಿಂದ. ಅದಕ್ಕೇನು ಹೇಳ್ತಾರೆ? ಸಂಚಿತ ಕರ್ಮ. ಈಗ ಊಟ ಮಾಡೋಂಥದ್ದು ಏನು, ಇದೇನು ಬುತ್ತಿ ಕಟ್ಕೊಂಡು ಬಂದು ತಿನ್ನಕತ್ತೀವಲ್ಲ, ಇದಕ್ಕೇನು ಹೇಳ್ತಾರೆ? ಪ್ರಾರಬ್ಧ ಕರ್ಮ.
ಇಂದ ಎಷ್ಟೋ 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದದು. ಯಾಕಂದರೆ ಈ ಮಾನವ ಶರೀರ ಒಂದು ಬಿಟ್ಟರೆ, ಯಾಕಂದರೆ ಶ್ರೇಷ್ಠವಾದ ಶರೀರ ಅಂತಂದ್ರೂ ಕೂಡ ಇದು 8999 ಜನ್ಮಗಳು. 99 ಜನ್ಮಗಳು ನೋಡ್ರಿ. ಇಷ್ಟ್ರಾಗ ಮಾಡಿದಂಥ ಪಾಪ ಪುಣ್ಯ ಏನು ಇರ್ತಾವ ಅವು ಎಲ್ಲ ಬೆಟ್ಟ ದೊಡ್ಡ ಬೆಟ್ಟದ ರಾಶಿಯಾಗಿ ಅದು ನಮ್ಮ ಹಿಂದೀಗ. ಮತ್ತು ಹೆಂಗ್ರಿ ಅದ್ರಾಗ ಏಟು ತೊಗೊಂಬಂದೀವಿ ಈಗ ಈ ಜಗತ್ತಿಗೆ ಅಂತಂದರೆ, ಈಗ ಮಾವಿನ ಗಿಡ ಭಾಳ ದೊಡ್ಡದದ, ಅದ್ರ ತುಂಬ ಕಾಯಿಗಳದ. ಆದರೆ ಅಷ್ಟು ಕಾಯಿಯನ್ನು ಅರಿತೀವೇನ? ಇಲ್ಲ. ಅದ್ರಾಗ ಒಂದೊಂದು ಹಣ್ಣಾಗಿರ್ತಾವೆ, ಅಲ್ಲೆಲ್ಲೆಲ್ಲೆಲ್ಲ ಹಣ್ಣಾಗಿರ್ತಾವೆ. ಈಗ ಯಾರೋ ಶಬ್ದಗಳು ಮಾಡಕತ್ತಿದ್ರೆ ಅಂತಂದ್ರೆ ಅದು ಮ್ಯೂಟ್ ಅನ್ನೋದು ಬಾಜು ಇರ್ತದೆ ನೋಡ್ರಿ, ಅದು ಒತ್ತಿದ್ರೆ ಚಲೋ, ಮತ್ತು ಕೇಳೋರಿಗೆ ಡಿಸ್ಟರ್ಬ್ ಆಗ್ತದೆ, ಮತ್ತು ಬೇರೆದವರಿಗೆಲ್ಲ ಅದ್ರ ಬಾಜು ಮ್ಯೂಟ್ ಒಂದು ಇರ್ತದೆ. ಅದನ್ನು ಕೇಳ್ರಿ, ಯಾರಿಗಾರ ಕೇಳ್ರಿ, ಅದು ಹೇಳ್ತಾರೆ. ಅಲ್ಲಿ ಸುತ್ತಮುತ್ತ ಶಬ್ದ ಕೇಳಲಾರ್ದಂಗೆ ಮಾಡ್ತದೆ ಅದು. ಹಂಗೆ ಮಾಡಿದ್ರೆ ಸ್ವಲ್ಪ ಕೇಳೋರಿಗೂ ಇದಾಗಂಗಿಲ್ಲ. ಅದಕ್ಕೆ ಒಂದು ಮಾವಿನ ಗಿಡದಾಗ ಎಲ್ಲ ಕಾಯಿಗಳು ಇರ್ತಾವಂದ್ರೂ ಕೂಡ ಎಲ್ಲ ಹಣ್ಣು ಆಗ್ತಾವನು ಒಂದೇ ಸಲಕ್ಕೆ? ಇಲ್ಲ. ಹಣ್ಣೆ ಎಲ್ಲೆಲ್ಲಿ ಆಗಿರ್ತಾವೆ ಅಲ್ಲೆಲ್ಲಿ ಮಾತ್ರ ಹೆಂಗೆ ತೊಗೊಳ್ತದ. ಅದ್ರಾಗ ಈ ಭೂಮಿಗೆ ಬರಬೇಕಾದ್ರೆ ಸಂಚಿತ ಕರ್ಮದಲ್ಲಿ ಹಣ್ಣಾದದ್ದಂಥದ್ದು ಮಾತ್ರ ತೊಗೊಂಡು ಬಂದಿದ್ದೀವಿ. ಕಾಯಿ ಅಂತೂ ಭಾಳ ಬಿದ್ದಾವೆ ಈಗ. ಅದಕ್ಕೆ ಇದನ್ನು ಅನುಭವಿಸೋದು ಇದು ಯಾವ ಕರ್ಮ? ಇದು ಪ್ರಾರಬ್ಧ ಕರ್ಮ. ಮತ್ತು ಆಗಾಮಿ ಕರ್ಮ ಅಂತ ಒಂದದ. ಆಗಾಮಿ ಕರ್ಮ ಯಾವಾಗಪ್ಪ ಅಂತಂದ್ರೆ, ಮತ್ತೆ ಈಗ ಏನು ಮಾಡಕತ್ತಿದಿ, ಈಗ ಹೆಂಗೆ ನಡ್ಕೊಳಕತ್ತಿದಿ, ಏನು ಮಾಡಕತ್ತಿದೆ ಅಂತ ಈ ಒಂದು ಪಾಪ ಪುಣ್ಯವನ್ನು ಮತ್ತು ಮುಂದಿನ ಜನ್ಮದಲ್ಲಿ ಅನುಭವಿಸುವಂಥದ್ದು. ಮುಂದಿನ ಲೋಕ ಅಲ್ಲಿ ಯಾವುದಕ್ಕಂತಂದ್ರೆ ಪಾಪ ಪುಣ್ಯಕ್ಕನುಸಾರವಾಗಿ ಅಲ್ಲಿ ಮುಂದೆ ಕಾಯ್ಕೊಂಡು ಕುಂತಿರ್ತದೆ. ಅದು ಏನು ಅಂದ್ರೆ ಆಗಾಮಿ ಕರ್ಮ ಅಂತ 3 ಕರ್ಮಗಳು ಹೇಳ್ತಾರೆ. ಸಂಚಿತ ಕರ್ಮ ಮೊದಲಾದ, ಹಿಂದೇನು ಬಿಟ್ಟಿವೀಗ ದೊಡ್ಡ ಪರ್ವತದಷ್ಟು ಅದು ಸಂಚಿತ ಕರ್ಮ, ಅದಕ್ಕೆ ಸಂಚಿತ ಕರ್ಮ ಅಂತಾರೆ. ಇದಕ್ಕೆ ಪ್ರಾರಬ್ಧ ಕರ್ಮ ಅಂತಾರೆ. ಮುಂದೆ ಅನುಭವಿಸಿ ಈಗ ಮಾಡಿದಂಥದ್ದು ಮತ್ತೆ ಮುಂದೇನು ಬುತ್ತಿ ಕಟ್ಟಿರ್ತದ, ಅದು ಆಗಾಮಿ ಕರ್ಮ ಅಂತ ಹೇಳ್ತಾರೆ. ಈ 3 ಕರ್ಮಗಳು. ಅದಕ್ಕೆ ಇದೇನು ಈ ಕರ್ಮ ಅನ್ನುವಂಥದ್ದು, ಅದಕ್ಕೆ ಅವ್ರು ಹೇಳ್ತಾರೆ, ಭಾಪು ವಿಧಿ ನಿನಗೆ ಬಲ್ಲಿದರು ಬೇರಾರುಂಟು ರೂಪಿಗಿಡಿಸಿದೆ ಮಹಾಮಹಿಮರೆಲ್ಲರನು ಅಂತ ಹೇಳ್ತಾರೆ. ಯಾಕಂದ್ರೆ ಭಾಪು ವಿಧಿ ಅಂತಂದ್ರೆ ಇಲ್ಲೇನು ಪೂರ್ವಕೃತ ಪುಣ್ಯ, ಏನು ಮೊದಲು ಮಾಡಿದಂಥ ಒಂದು ಪುಣ್ಯ ಪಾಪ, ಇವೆರಡೂ ರೂಪ ಕರ್ಮ. ಇದಕ್ಕೆ ಭಾಪು ವಿಧಿ ಅಂತ ಹೇಳ್ತಾರೆ. ಭಾಪು ವಿಧಿ ಅದು ಎಂತೆಂಥರಿಗೆ ಈ ಕರ್ಮ ಏನು ಮಾಡ್ಯದಂತಂದ್ರೆ, ಪಾಪ ಪುಣ್ಯ ಎರಡೂ ರೂಪಕ ಕರ್ಮ ಅಂತ ಹೇಳ್ತಾರೆ. ಪಾಪ ಪುಣ್ಯ ಎರಡು ಮಿಶ್ರ. ಅದಕ್ಕೆ ಇದು ಏನು ಹೇಳ್ತಾರೆ, ನಿನಗೆ ಬಲ್ಲಿದರು ಆರುಂಟು. ನಿನಗೆ ಇದಕ್ಕಿಂತ ಇದನ್ನು ಹೇಳ್ತಾರೆ ಅವರು, ಹೇ ಪೂರ್ವಕೃತ ಪುಣ್ಯ ಪಾಪ ರೂಪ ಕರ್ಮವೇ ನೋಡ್ರಿ, ಕರ್ಮವೇ ನಿನಗಿಂತಲೂ ಬಲಶೀಲರು ಬೇರೆ ಯಾರದಾರಪ್ಪ? ಎಂತೆಂಥ ಮಹಾತ್ಮರಿಗೆ, ಎಂತೆಂಥ ಮಹಿಮಾಶಾಲಿ ಉಳ್ಳಂಥವರಿಗೆ ನೆಲಕ್ಕೆ ಕೆಡವಿ ಬಿಟ್ಟಿದ್ದೀನಿ ನೀನು. ಯಾವುದರಿಂದ? ಹಿಂದಿನ ಪಾಪ ಪುಣ್ಯ ಮಾಡ್ಸಕತ್ತದ ನೋಡ್ರಿ. ಅದಕ್ಕೆ ಅವರು ಹೇಳ್ತಾರ, ಮಹಿಮಾಶಾಲಿಗಳಾಗಿದ್ದಂಥ ಪುರುಷರನ್ನೆಲ್ಲ ವಿಕಾರ ಆಗಂಗೆ ಮಾಡಿಬಿಟ್ಟಿದಿ. ಏ ಭಾಪು ವಿಧಿ ನಿನಗೆ ಬಲ್ಲಿದರು ಬೇರಾರುಂಟು ರೂಪಿಗೆಡಿಸಿದೆ ಮಹಾಮಹಿಮರೆಲ್ಲರನು. ಅವರಿಗೆಲ್ಲ ವಿಕಾರ ಆಗಂಗೆ ಮಾಡಿಬಿಟ್ಟಿದೆ ನೋಡು. ಎಂತೆಂಥ ಮಹಿಮಾಶಾಲಿಗಳು ಅವರು. ಅದಕ್ಕೆ ಅಂದಮೇಲೆ ನಿನಗಿಂತ ಬಲಿಷ್ಠರಾದವರು ಯಾರೂ ಇಲ್ಲ. ಆದ್ದರಿಂದ ವಿಧಿಯೇ ನಿನಗೆ ಶಬಾಷ್. ಎಂತೆಂಥವ್ರು ಮಣ್ಣು ಮುಗಿಸ್ಬಿಟ್ಟಿದೆಯಲ್ಲಪ್ಪ. ಏ ವಿಧಿಯೇ, ಏ ಪಾಪ ಕರ್ಮವೇ, ನಿನಗೆ ಶಬಾಷ್. ಯಾರ್ಯಾರಪ್ಪ ಇದಕ್ಕೆ ಸಿಕ್ಕಾಕೊಂಡು ಬಿದ್ದವ್ರು ಹಿಂದಲೋರು ಅನ್ನುವಂಥದ್ದನ್ನು ಅವರು ಹೇಳ್ತಾರೆ. ಇನ್ನು 1ನೇ ನುಡಿಯಲ್ಲಿ ಹೇಳ್ತಾರೆ, ಹರಿಯ
ಈ ರೈದು ಪರಿಭವದೊಳಗೆ ಬಳಲಿಸಿದೆ, ಸರಸಿಜೋದ್ಭವನ ನಡುದಲೆ ಯೊಂದ ನಳಿದೆ, ಸುರಚಿರ ಸುಧಾಕರನ ತನುಗುಂದಿಸಿದೆ, ದೇವ ವರನ ಮೈಯೊಳು ಲಜ್ಜೆ ವನೆಯ ನೊಂದಿಸಿದೆ ಅಂತ ಈ ವಿಚಾರದಾಗ ಹೇಳ್ತಾರೆ. ಯಾಕಂದ್ರೆ ಹರಿಯೇ ಈ ರೈದು ಪರಿಭವದೊಳಗೆ ಬಳಲಿಸಿದೆ. ಈ ರೈದು ಅಂತಂದ್ರೆ 10 ದಶಾವತಾರ ಅಂತ ಏನು ಹೇಳ್ತಾರ ಅದು. ಅದಕ್ಕೆ ಇಲ್ಲಿ ನಾರಾಯಣ, ಹರಿ ಅಂತಂದರೆ ಯಾರು? ನಾರಾಯಣ. ಅದಕ್ಕೆ ಅದು ಸುದರ್ಶನ ಚಕ್ರ ಒಬ್ಬ ರಾಕ್ಷಸ ಆತನಿಗೆ ಹೊಡಿಬೇಕಂತೇಳಿ, ಯಾಕಂದ್ರೆ ಅದು ಸುದರ್ಶನ ಚಕ್ರದ ಒಂದು ನೇಮ ಇರ್ತದ. ಯಾರು ಅಧರ್ಮದಿಂದ ಕೂಡಿರ್ತಾರ ಅಂಥವ್ರಿಗೆ ಅದು ಕೊಂದೇ ಬರ್ಬೇಕನ್ನೋದು ಅದು ಸುದರ್ಶನ ಚಕ್ರ ಧರ್ಮ ಇರ್ತದೆ. ಅದು ಹರಿ ಹತ್ರ ಇರ್ತದೆ, ಕೃಷ್ಣನ ಹತ್ರ. ಯಾಕಂದ್ರೆ ವಿಷ್ಣುವಿನ ಹತ್ರ ಇರ್ತದೆ ಅದು. ಒಬ್ಬ ರಾಕ್ಷಸ ಹಂಗೆ ಅಧರ್ಮದಿಂದ ಮಾಡ್ತಾ ಇರಬೇಕಾದಾಗ ಆವಾಗ ಆ ಸುದರ್ಶನ ಚಕ್ರ ಬೆನ್ನತ್ತಿ ಬಿಡ್ತದೆ ಅದಕ್ಕೆ. ಆ ರಾಕ್ಷಸ ಓಡಿ 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 ಬರ್ತದ. ಋಷಿಗಳ ಒಂದು ಆಶ್ರಮ ಇರ್ತದ. ಆಶ್ರಮಕ್ಕೆ ಆ ರಾಕ್ಷಸ ಓಡಿ ಓಡಿ ಹೋಗಿ ಅದು ಆಶ್ರಮದ ಒಳಗಡೆನೆ ಒಕ್ಕೊಂಬಿಡ್ತಾನೆ. ಋಷಿ ಪತ್ನಿಯರು ಇರ್ತಾರೆ, ಋಷಿಗಳು ಬೇರೆ ಕಡೆ ಹೋಗಿರ್ತಾರೆ. ಹಿಂದೋಗಿ ಅಡ್ಕೋತಾನ. ಯಾಕಂತಂದ್ರೆ ಬೆನ್ನಿಗೆ ಬಿದ್ದಂಥವ್ರಿಗೆ ಅದು ಹೊರಗೆ ಹಾಕಬಾರ್ದನ್ನೋ ಒಂದು ನೇಮ ಇರ್ತದೆ. ಋಷಿ ಪತ್ನಿಯವ್ರು ಬಂದು ಬೆನ್ನಿಗೆ ಬಿದ್ದಾನಂತಂದ್ರೆ ನಾನು ಹೊರಗೆ ಹಾಕ್ಬಾರ್ದು ಅಂತ ಹೇಳ್ಬಿಟ್ಟು ಆಕೆ ಋಷಿ ಪತ್ನಿ ಆದಷ್ಟು ಪ್ರಯತ್ನ ಮಾಡ್ತಾಳೆ. ಆದರೂ ಕೂಡ ಸುದರ್ಶನ ಚಕ್ರ ನೇರವಾಗಿ ಬರ್ತದೆ. ಆಕೆ ಏನು ಮಾಡ್ತಾಳೆ, ಮುಂದೆ ಹಿಂಗೆ ನಿಂತು ಬಿಡ್ತಾಳೆ. ಯಾಕಂದರೆ ಹಿಂದೆ ತಡ್ಕೊಂಡಿರ್ತಾನೆ ರಾಕ್ಷಸ. ಆವಾಗ ಋಷಿ ಪತ್ನಿ ಹಿಂಗೆ ನಿಂತುಗಳೇ ಆ ಸುದರ್ಶನ ಚಕ್ರ ಏನು ಅದು ಅಧರ್ಮ ಮಾಡಿದಂಥವ್ರಿಗೆ ಕೊಂದು ಬರ್ಬೇಕನ್ನುವಂಥದ್ದು ವಿಷ್ಣುವಿನ ಕೈಯಿಂದ ಹೊರಗೆ ಬಂದಿರ್ತದೆ. ಅದು ಕೊಂದೇ ಹೋಗ್ಬೇಕನ್ನೋದು ಇರ್ತದೆ ಅದರದ್ದು. ಆವಾಗ ಋಷಿ ಪತ್ನಿ ಅಂತ ಅನ್ನಂಗಿಲ್ಲ, ಯಾರು ಅನ್ನಂಗಿಲ್ಲ. ಋಷಿ ಪತ್ನಿಯ ಕತ್ತನ್ನು ಸೀಳಿ ಆ ರಾಕ್ಷಸನ ಕತ್ತನ್ನು ಸೀಳಿ ಬಿಡ್ತದೆ. ಅಷ್ಟೊತ್ತಿಗೆ ಋಷಿಗಳು ಬರ್ತಾರ, ನೋಡ್ತಾನ ಆತನ ಪತ್ನಿ ಬಿದ್ದಿರ್ತಾಳ. ಆವಾಗ ಆತಗೆ ಸಿಟ್ಟು ಬರ್ತದ. ಆವಾಗ ಸುದರ್ಶನ ಚಕ್ರನೇ ಈ ಕೆಲಸ ಮಾಡ್ಯದಂತ ಹೇಳಿ ಆವಾಗ ಋಷಿ ಶಾಪ ಕೊಡ್ತಾನ. ಏ ವಿಷ್ಣು, ನೀನು ಈ ಭವದಲ್ಲಿ ಬಂದು ಈ ಜನನ ಮರಣ ಅನ್ನುವಂಥದ್ದು ದುಃಖ ನಿನಗೂ ಕೂಡ ಆಗಲಿ, ಎಷ್ಟು ಕಷ್ಟ ಆದಂತನ್ನುವಂಥದ್ದು ನಿನಗೂ ಗೊತ್ತಾಗಲಿ ಅಂತ ಅನ್ನುವಂಥ ದೃಷ್ಟಿಯಲ್ಲಿ ನಿನಗೆ 10 ಅವತಾರಗಳನ್ನು ಹುಟ್ಟಿ ಬಾ ಅಂತೇಳ್ಬಿಟ್ಟು ಶಾಪ ಕೊಡ್ತಾನಂತ ಆ ಋಷಿ. ಶಾಪ ಕೊಟ್ಟುಗಳೇ ಆವಾಗ ಆತ ಏನು ಮಾಡ್ತಾನಂತಂದ್ರೆ 10 ಅವತಾರಗಳನ್ನು ದಶ ಅವತಾರ ಅಂತೇಳಿ ವಿಷ್ಣು ದಶ ಅವತಾರಗಳನ್ನು ತೊಟ್ಕೊಂಡು ಬರ್ತಾನ ಅಂತ ಹೇಳ್ತಾರೆ. ಹಾಗಾಗಿ ಅಂಥ ಒಂದು ವಿಷ್ಣುವಿಗೆ ಕೂಡ 10 ಅವತಾರ ಇಂಥ ಒಂದು ಭೂಮಿಯಲ್ಲಿ ಹುಟ್ಟಿ ಬರಂಗೆ ಮಾಡಿದೆಲ್ಲಪ್ಪ, ಎಂಥ ವಿಧಿಯೇ, ಪಾಪ ಪುಣ್ಯದ ಒಂದು ಕರ್ಮವೇ, ಹಿಂಗೆ ಮಾಡಿಸಿದಿ ನೀನು ಅಂತ ಹೇಳುವಂಥದ್ದು. ಈಗ 2ನೇ ಇದರಲ್ಲಿ ಹೇಳ್ತಾರೆ ಅವರು, ಯಾವ ರೀತಿ ಹೇಳ್ತಾರಂತಂದರೆ ಯಾವುದು ಹರಿಗಾದ ಇದು 10ನೇದು ಇಲ್ಲಿ. ಯಾಕಂದ್ರೆ ಸರಸಿಜೋದ್ಭವನ ನಡುದೆಲೆಯೊಂದ ನಳಿದೆ ಅಂತ ಹೇಳ್ತಾರೆ. ಸರಸಿಜೋದ್ಭವ ಅಂತಂದ್ರೆ ಯಾರು ಅಂತಂದ್ರೆ ಬ್ರಹ್ಮ. ಯಾಕಂದ್ರೆ ಬ್ರಹ್ಮ ಕಮಲದಲ್ಲಿ ಹುಟ್ಟಿದ ಬ್ರಹ್ಮದೇವ ಆತನ ತಲೆಯನ್ನೇ ತೆಗೆದುಬಿಡ್ತಾನೆ. ಯಾಕೆ ಅಂತಂದರೆ ಆತ ಕೂಡ ಎಲ್ಲ ಒಂದು ಸಭೆ ಒಳಗೆ ಬ್ರಹ್ಮದೇವನು ಕೂತ್ಕೊಂಡಿರ್ತಾನ. ಅವಾಗ ಪರಮಾತ್ಮ ಬಂದಾಗ ಎಲ್ಲರೂ ಎದ್ದು ನಿಂದಿರ್ತಾರೆ. ಅಷ್ಟೊತ್ತಿಗೆ ಇವನೇನು ಮಾಡಿರ್ತಾನ, ಶಿವನಿಗೆ ಎಲ್ಲ ಕಡೆ ಭಾಳ ಭಯಭಕ್ತಿಯಿಂದ ನಡ್ಕೊಳ್ತಾರೆ. ನನಗೂ ಹಾಗೆ ನಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವನು ಒಂದು ಮೇಲ್ಗಡೆ ಒಂದು ತಲೆಯನ್ನು ಇಟ್ಕೊಂಡಿರ್ತಾನೆ. ಯಾಕಂದ್ರೆ 4 ತಲೆ ಬ್ರಹ್ಮ, ಆತಗ ಮತ್ತು ಒಂದು ತಲೆಯನ್ನು ಇಟ್ಕೊಂಡಿರ್ತಾನತ, ಮುಖವನ್ನು ಇಟ್ಕೊಂಡಿರ್ತಾನ. ಯಾಕಂದ್ರೆ ಪರಮಾತ್ಮನಿಗೆ 5 ಮುಖಗಳು. ಯಾವುದು? ಸದ್ಯೋಜಾತ, ವಾಮದೇವ, ಅಘೋರ, ಈಶಾನ್ಯ, ತತ್ಪುರುಷ. ಪರಮಾತ್ಮನಿಗೆ ಎಷ್ಟು ಮುಖಗಳು? 5 ಮುಖಗಳು ಅದಾವ. 5 ಮುಖಗಳು ಪರಮಾತ್ಮನಿಗೆ ಇದ್ದದಕ್ಕಾಗಿ ಜಗತ್ತಿನ ಜನ ಅದಕ್ಕೆ ಭಾಳ ಭಕ್ತಿ ಮಾಡ್ತಾರ. ನಾನೇನು ಕಡಿಮೆ, ನಾನು ಒಂದು ತಲೆಯನ್ನು ಹಚ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಬ್ರಹ್ಮದೇವ ಒಂದು ತಲೆಯನ್ನು ಮ್ಯಾಲೆ ಹಿಂಗೆ ಹಚ್ಕೊಂಡ, ಮುಖವನ್ನು ಹಚ್ಕೊಂಡ, ಆತ ಕೂತ್ಕೊಂಡ. ಯಾಕಂತಂದ್ರೆ ಎಲ್ಲರೂ ಬಂದು ಎದ್ದು ನಿಂತರು, ಬ್ರಹ್ಮದೇವ ಮಾತ್ರ ಎದ್ದು ನಿಲ್ಲಿಲ್ಲ. ಶಿವನಿಗೆ ಅಹಂಕಾರ ಬಂದದ್ದು ಇವನಿಗೆ ಅಂತ ಅಂದ್ಕೊಂಡು ಸ್ವಲ್ಪ ಕೂಡ್ತಾನ. ಕೂತುಗಳನ್ನೇ ಹಿಂಗೆ ನೋಡ್ತಾನ.
ನೋಡಿಬಿಟ್ಟು ಕೂತ್ಕೊಂಡಲ್ಲೇ ತನ್ನ ಈ ಇದು ಇದು ಕಿರು ಬೆರಳಿನಿಂದ ಆತನ ತಲೆಯನ್ನು ಚೂಟ್ತಾನೆ. ಯಾರ ತಲೆ? ಬ್ರಹ್ಮನ ತಲೆ. ಅದಕ್ಕೆ ಆ ಒಂದು ನಡುದಲೆಯನ್ನು ಅದು ಕುಂದಿಸಿ ಬಿಡ್ತಾನೆ, ಅದನ್ನು ಕಪಾಲಿಯನ್ನಾಗಿ ಮಾಡ್ಕೊಂಡ ಅಂತ ಕೂಡ ಮುಂದೆ ಬರ್ಕೊಂಡು ಬರ್ತಾರ. ಅಂಥ ಒಂದು ಬ್ರಹ್ಮನ ಸ್ಥಿತಿ ಕೂಡ ಹಾಗಾಯಿತು ಅಂತ ಇಲ್ಲಿ ಬರ್ಕೊಂಡು ಬರ್ತಾರ. ಆಮೇಲೆ ಸುರಚಿರ ಸುಧಾಕರನ ತನುಗುಂದಿಸಿದೆ ದೇವ. ಆತಂದು ಪ್ರಾರಬ್ಧ ಹೆಂಗಿತ್ತು ನೋಡ್ರಿ. ಯಾಕಂದ್ರೆ ಚಂದ್ರ ಭಾಳ ಸುಂದರವಾಗಿರುವಂಥ ಚಂದ್ರ. ಆತ ಗುರುವಿನ ತನ್ನ ದೇವತೆಗಳ ಗುರು ಯಾರು? ಬೃಹಸ್ಪತಿ ಆಚಾರ್ಯ. ದೇವತೆಗಳ ಗುರು, ಚಂದ್ರನ ಗುರು. ದಿನ ಆತ ಈ ಒಂದು ಕ್ಲಾಸ್ ಕೇಳಕ್ಕೆ ಹೋಗಿರ್ತಾನೆ. ಆಮೇಲೆ ಆ ಬೃಹಸ್ಪತಿ ಆಚಾರ್ಯರ ಹೆಂಡ್ತಿ ಈ ಚಂದ್ರನ ನೋಡಿ ಮರಳಾಗ್ತಾಳೆ. ಯಾಕಂದರೆ ಚಂದ್ರ ನೋಡೋಕೆ ಭಾಳ ಸುಂದರವಾಗಿದ್ದ. ಒಂದು ಸಲ ಗುರು ಇರೋಂಗಿಲ್ಲ, ಹೊರಗಡೆ ಹೋಗಿರ್ತಾನೆ. ಆವಾಗ ಗುರುವಿನ ಪತ್ನಿ ಇರ್ತಾಳೆ. ಚಂದ್ರ ಬಂದಾಗ ಆಕೆ ಆತನ ಆತನ ರೂಪಕ್ಕೆ ಮರಳಾಗಿ ಆತ ಕಾಮಶಾಸ್ತ್ರವನ್ನು ಬೋಧನೆ ಮಾಡ್ತಾಳೆ. ಕಾಮಶಾಸ್ತ್ರ ಬೋಧನೆ ಮಾಡಿದಗಳನ್ನೇ ಅಂತರ್ಮುಖಿಯಾದಂಥ ಆ ಬೃಹಸ್ಪತಿ ಆಚಾರ್ಯರಿಗೆ ಗೊತ್ತಾದ ನಂತರ ಆತಗೆ ಭಾಳ ಒಂದು ಸಿಟ್ಟು ಬರ್ತದ. ಅದಕ್ಕೆ ಆತ ಏನು ಹೇಳ್ತಾನ, ಇದಕ್ಕೆ ನನ್ನ ಹೆಂಡ್ತಿದು ತಪ್ಪಲ್ಲ, ಇದು ಚಂದ್ರನ ರೂಪನೇ ಇದಕ್ಕೆ ತಪ್ಪು. ನನ್ನ ಹೆಂಡ್ತಿ ಆ ರೂಪಕ್ಕೆ ಮರಳಾಗಿದ್ದಾಳ, ಅದಕ್ಕೆ ಚಂದ್ರನ ರೂಪ ಕುರೂಪಿಯಾಗಲಿ ಅಂತ ಹೇಳಿಬಿಟ್ಟು ಶಾಪ ಕೊಟ್ಬಿಡ್ತಾನೆ. ಬೃಹಸ್ಪತಿ ಆಚಾರ್ಯ ಚಂದ್ರ ಶಾಪ ಕೊಟ್ಬಿಟ್ಟ. ಶಾಪ ಕೊಟ್ಟುಗಳನ್ನೇ ಚಂದ್ರ ಏನು ಮಾಡ್ತಾನೆ, ಭಾಳ ಕುರುಪಿಯಾಗಿಬಿಟ್ಟ. ಅವಾಗ ಹತ್ಕೋಂತ ಶಿವನ ಹತ್ರ ಹೋಗ್ತಾನೆ, ಪರಮಾತ್ಮನ ಹತ್ರ ಹೋಗ್ತಾನೆ. ಪರಮಾತ್ಮ ನನಗೆ ಈ ರೀತಿ ಶಾಪ ಕೊಟ್ಟಿದ್ದಾನ, ನಾನು ಏನು ಮಾಡಲಿ, ಜಗತ್ತಿನ ಜನರಿಗೆ ಮುಖ ತೋರಿಸ್ಲಾರ್ದಂಗೆ ಆಗ್ಯದ ನನಗೆ ಅಂತ ಪರಿಪರಿಯಾಗಿ ಬೇಡ್ಕೊಳ್ತಾನೆ. ಪರಮಾತ್ಮ ಅಂತಾನ, ನೋಡಪ್ಪ, ದೇವತೆಗಳು ಏನಾದರೂ ಶಾಪ ಕೊಟ್ರೆ ನಾನು ವಿಮೋಚನೆ ಮಾಡ್ತಿದ್ದೆ, ಆದರೆ ಒಬ್ಬ ಗುರು ಶಾಪ ಕೊಟ್ಟನಂದ್ರೆ ಯಾವ ದೇವರಿಗೂ ಕೂಡ ವಿಮೋಚನೆ ಮಾಡುವಂಥ ಶಕ್ತಿ ಇಲ್ಲ. ದೇವತೆಗಳಿಗೆ ವಿಮೋಚನೆ ಮಾಡುವಂಥ ಶಕ್ತಿ ಇಲ್ಲ. ದೇವತೆಗಳು ಶಾಪ ಕೊಟ್ಟರೆ ಅದನ್ನು ವಿಮೋಚನೆ ಮಾಡುವಂಥ ಶಕ್ತಿ ಗುರುವಿಗೆ ಅದ. ಒಬ್ಬ ಗುರು ನಿನಗೆ ಶಾಪ ಕೊಟ್ಟನಂತಂದ್ರೆ ಅದನ್ನು ವಿಮೋಚನೆ ಮಾಡುವಂಥ ಶಕ್ತಿ ಜಗತ್ತಿನೊಳಗೆ ಯಾರಿಗೂ ಇಲ್ಲಪ್ಪ ಅಂತ ಪರಮಾತ್ಮ ಹೇಳಿದ. ಹಂಗಂದ್ರೆ ನಾನು ಏನು ಮಾಡಲಿ ಅಂತ ಹೇಳಿದ. ಹೇಳಿದ ತಕ್ಷಣವೇ ಹಂಗಂದ್ರೆ ನೀನೇನು ಮಾಡೋದು ಬೇಡ, ನೀನು ನನ್ನ ತಲೆ ಮೇಲೆ ಇರು ಅಂತ ಹೇಳಿದ. ಮತ್ತೊಂದು ವಿಚಾರ ಹೇಳಿದ, ಗುರುವಿನ ವಾಕ್ಯನೂ ನಡೆದಿರಬೇಕು, ನನ್ನ ಮಾತೂ ನಡೆದಿರಬೇಕು, ನಿನಗೆ ಸಂತೋಷನೂ ಆಗಿರಬೇಕು. ನೋಡಪ್ಪ, 15 ದಿವಸ ಕ್ಷಯ ಆಗ್ತಿದೆ, 15 ದಿವಸ ವೃದ್ಧಿ ಆಗ್ತಿದೆ, 1 ದಿವಸ ಮಾತ್ರ ಸುಂದರವಾಗಿ ಕಾಣ್ತಿದೆ ಅಂತ ಹೇಳಿದ. ಅಂದ್ರೆ 15 ದಿವಸ ಒಂದು ಹುಣ್ಣಿಮೆ ಇರ್ತದ. ಹುಣ್ಣಿಮೆ ಆದಮೇಲೆ ಚಂದ್ರ ಕ್ರಮಕ್ರಮವಾಗಿ ಅಲ್ಲಿ ಏನಂದ್ರೆ ಕ್ಷಯ ಹೊಂದುತ್ತಾನ. ಮತ್ತು ಅಲ್ಲಿ ಅಮಾವಾಸ್ಯೆ ಆದ ನಂತರ ಮತ್ತೆ 15 ದಿವಸ ವೃದ್ಧಿ ಆಗ್ತಾನೆ. 1 ದಿವಸ ಹುಣ್ಣಿಮೆ ದಿವಸ ಮಾತ್ರ ಸುಂದರವಾಗಿ ಕಾಣ್ತಾನೆ ಚಂದ್ರ. ಅದಕ್ಕೆ ನಾನು ಎಲ್ಲಿ ಇಟ್ಕೊಳ್ತಿದ್ದೆ ನನಗಂದ್ರೆ, ಇಲ್ಲ ನನ್ನ ನಿನ್ನ ಪಾದದಲ್ಲಿ ನಾನು ಇಟ್ಕೋ ಅಂತ ಹೇಳ್ತಾನೆ. ನನ್ನ ಪಾದದಲ್ಲಿ ಬೇಡಪ್ಪ, ನಿನ್ನ ತಲೆ ಮೇಲೆ ಇಟ್ಕೊಳ್ತೀನಿ. ಯಾಕಂದ್ರೆ ಗುರುಪತ್ನಿ ಮೋಹ ಮಾಡಿದದಕ್ಕಾಗಿ ಚಂದ್ರನಿಗೆ ಈ ರೀತಿ ಶಿಕ್ಷೆ ಆಯಿತು ಅನ್ನುವಂಥದ್ದನ್ನು ಜಗತ್ತಿನ ಜನರಿಗೆ ಕಾಣಲಿ ಅಂತ ಅನ್ನೋದಕ್ಕಾಗಿ ನಿನ್ನ ತಲೆ ಮೇಲೆ ಇಟ್ಕೋತೀನಿ ಅಂತೇಳಿಬಿಟ್ಟು ಚಂದ್ರ ನನ್ನ ತಲೆ ಮೇಲೆ ಇಟ್ಕೊಂಡ ಅಂಥೇಳಿ ಬರ್ಕೊಂಡು ಬರ್ತಾರೆ. ಹಿಂಗೆ ಮಾಡಿದಂಥ ಭಾಪು ವಿಧಿ ನಿನಗೆ ಬಲ್ಲಿದರು ಬೇರಾರುಂಟು, ರೂಪಿಗೆಡಿಸಿದೆ ಮಹಿಮರೆಲ್ಲರನು ಅಂತನ್ನುವಂಥ ಈ ವಿಚಾರದಾಗ ಮತ್ತು ಇನ್ನೂ ಒಂದು 2-3 ಅದಾವ ನುಡಿಗಳು. ಇದನ್ನು ಇಟ್ಕೊಂಡು ನಾಳೆ ಮಾತಾಡೋಣ. 1-2 ಮಾತು ಗುರುಗಳ ಪಾದಕ್ಕೆ ಅರ್ಪಿಸಿ ಹರವ. ಗುರು ರಾಜ ಸಿದ್ಧಾರೂಢ ಸಮತ